ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿನ ಗ್ಯಾಪ್ ತಗೊಂಡ್ಮೇಲೆ ಮತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಇವತ್ತು ಹಬ್ಬಕ್ಕೆ ಶಾಪಿಂಗ್ ಮಾಡೋದು ಕೂಡ ಇತ್ತು. ಹಾಗೆ ಇವತ್ತಿಗೆ ನನಗೆ ಹಲ್ಲನ್ನ ಕಿತ್ತು ಸ್ಟಿಚ್ ಹಾಕಿ 10ನೇ ದಿನ ಹಾಸ್ಪಿಟಲಲ್ಲಿ 8ನೇ ದಿನಕ್ಕೆ ಬಂದು ಸ್ಟಿಚಸ್ನ ರಿಮೂವ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು 10ನೇ ದಿನಕ್ಕೆ. ಇವತ್ತು ಹೊರಗಡೆ ಹೋದ್ರೆ 2 ಕೆಲಸ ಆಗತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಪೆಕ್ಕುಮನ ಸ್ಕೂಲಿಗೆ ಬಿಟ್ಟು ನಾವಿಬ್ಬರೇ ಹೊರಡ್ತಾ ಇದ್ದೀವಿ. ಇಲ್ಲಿ ನಾನು ಲಾಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿದಾಗ ಹಲ್ಲೆಲ್ಲ ಕೇಳಿಸ್ಕೊಂಡು ಮುಖ ಎಲ್ಲ ಊದ್ಕೊಂಡು ಇದೇನಪ್ಪ ನಾನೇನ ಅನ್ನೋ ಥರ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ಹಲ್ಲು ಕೀಳ್ಸಿದ ದಿವಸ ಬಂದು ಮನೇಲಿ ಇರೋಳು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮ್ ನಾನು ಈಚೆ ಹೋಗ್ತಿದ್ದು. ಇವನ್ ನಾನು ಒಂದು ಗೇಟ್ ಹತ್ರನೂ ಕೂಡ ಹೋಗಿರಲಿಲ್ಲ. ಬಿಕಾಸ್ ಏನೋ ಒಂಥರ ಮಂಗ್ ಹಿಡಿಯುತ್ತೆ ಅಂತಾರಲ್ಲ, ಸೊ ಹಂಗೆ ಆಗ್ಬಿಟ್ಟಿತ್ತು. ನನಗಂತೂ ಎಲ್ಲೂ ಹೋಗೋಕ್ಕೆ ಬರೋಕ್ಕೆ ಈಜೆ ಹೋಗೋಕ್ಕೆ ಎಲ್ಲೋ ಇಷ್ಟ ಆಗ್ತಿರ್ಲಿಲ್ಲ. ಇವತ್ತು ಸ್ಟಿಚ್ ರಿಮೂವ್ ಮಾಡಿಸೋದಿತ್ತಲ್ಲ, ಸೊ ಫಸ್ಟು ರಿಮೂವ್ ಮಾಡಿಸ್ಬೇಕಿತ್ತು. ಏನೋ ಒಂಥರ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಏನೇ ಮಾತಾಡಲಿ ಊಟ ಮಾಡಲಿ ಏನೇ ಮಾಡಲಿ ಒಂಥರ ಹಿಡಿತಾ ಅಂತ ಅನ್ನಿಸ್ತಿತ್ತು ನನಗೆ. ಫಸ್ಟು ರಿಮೂವ್ ಮಾಡಿಸಿದ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಇವತ್ತು ರಿಮೂವ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ನನಗೆ ಲೆಫ್ಟ್ ಸೈಡ್ ಹಲ್ಲನ್ನ ಕಿತ್ತಿದ್ದು ಆ್ಯಂಡ್ ರೈಟ್ ಸೈಡ್ ಹಲ್ಲಲ್ಲಿ ರೂಟ್ ಕೆನಲ್ ಮಾಡಿ ಹಾಗೆ ಬಿಟ್ಟಿದ್ರು. ಕ್ಯಾಪಿಂಗ್ ಮಾಡಿರಲಿಲ್ಲ, ಅದನ್ನು ಕೂಡ ಇವತ್ತೇ ಮಾಡಿಕೊಡ್ತೀನಿ ಅಂತ ಹೇಳಿ ಕರೆದಿದ್ರು. ಸೊ ಹಂಗನ್ಬಿಟ್ಟು ನನಗೆ ಒಬ್ಳಿಗೆ ಕಳ್ಸೋಕ್ಕೆ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ವಾ, ಅವ್ರಿಗೆ ಅಷ್ಟು ಸೇಫ್ ಅಂತ ಅನ್ಸಲ್ಲ, ಅವಳೊಬ್ಳಿಗೆ ಕಳ್ಸಿದ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಸೊ ಅವ್ರ ಜೊತೆಗೆ ಬರ್ತಾ ಇದ್ದಾರೆ. ನಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಆ್ಯಕ್ಚುಲಿ 11 ಗಂಟೆಗಿತ್ತು. ಸೊ ನಾವು ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ಬಿಕಾಸ್ ನಮಗೆ ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ದೂರ ಆಗುತ್ತೆ. ಸೊ ಒಂದು ಅರ್ಧ ಗಂಟೆ ಮುಂಚೆ ಬೇಗ ಬಿಟ್ಟರೆ ನಾವು 2 ವೀಲರ್ ಹೋಗ್ತಾ ಇರೋದ್ರಿಂದ ಫಾಸ್ಟಾಗೂ ಹೋಗೋಕ್ಕಾಗಲ್ಲ, ನಿಧಾನಕ್ಕೆ ಹೋಗ್ಬೋದು ಅಂದ್ಬಿಟ್ಟು ನಾವು 1 ಅವರ್ ಮುಂಚೆನೇ ಹೋಗ್ತಾ ಇದ್ದೀನಿ. ಅಂತವೇ ಹೋಗ್ತಾ ಎಳ್ನೀರು ಸಿಕ್ತು. ನಮ್ಮ ಏರಿಯಾದಲ್ಲಂತೂ 100 ರೂಪೀಸ್ ಕೊಟ್ಟರು ಕೂಡ ಒಂದು ಎಳ್ನೀರು ಸಿಗಲ್ಲ. ಸೊ ಇಲ್ಲಿ ಹಾಸ್ಪಿಟಲ್ ನಿಯರ್ ಬೈ ಹೋಗ್ತಾ ಸಿಕ್ತಲ್ಲ, ಸೊ ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಇಲ್ಲಿ ಎಳ್ನೀರು ರೇಟ್ ಬಂದ್ಬಿಟ್ಟು 70 ರೂಪೀಸ್. ಏನಪ್ಪ ಕಾಲ ಬಂತು ಅಂತ ಅಂದ್ಕೊಂಡ್ವಿ. 30 ರೂಪಾಯಿಗೆಲ್ಲ ಎಳ್ನೀರು ಸಿಗ್ತಾಯಿತ್ತು. ಇವಾಗ ನೋಡಿದ್ರೆ ನೀರಿರೋ ಕಾಯಿಗೆ ಒಂದು ರೇಟು, ಗಂಜಿ ಇರೋ ಕಾಯಿಗೆ ಒಂದು ರೇಟು, ಸ್ಪೆಷಲ್ ರೇಟ್ ಹೇಳ್ತಾರೆ. ಅದರಲ್ಲಂತೂ ಹಾಸ್ಪಿಟಲ್ ಅಕ್ಕಪಕ್ಕ ಅಂತ ಎಳ್ನೀರು ತೊಗೊಂಡು ಕುಡಿಯೋಕ್ಕೆ ಆಗಲ್ಲ. ಸೊ ಅಲ್ಲಿಂದ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ರೆ ಇವತ್ತು ಸ್ವಲ್ಪ ಕೆಲಸ ಆಯಿತು ಅಷ್ಟೇ. ಬಿಕಾಸ್ ಏನಾಗ್ಬಿಟ್ಟಿತ್ತು ಅಂತಂದರೆ ಲಾಸ್ಟ್ ಟೈಮ್ ನಾನು ಹಲ್ಲು ಕೀಳ್ಸುವಾಗ ಇಂಜೆಕ್ಷನ್ ಸ್ವಲ್ಪ ಪವರಿಂದ ನನಗೆ ಸ್ವಲ್ಪ ಪ್ರಜ್ಞೆ ತಪ್ಪಿಟ್ಟಿತ್ತು. ಒಂದು 10 to 20 ಮಿನಿಟ್ಸ್ ನಾನು ಹಾಗೆ ಮಲ್ಕೊಂಡಿದ್ದೀನಿ. ಅದೇ ಚೇರಲ್ಲಿ ಅವರೆಲ್ಲ ಎಬ್ರಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅದಕ್ಕೆ ಅವರು ಸ್ವಲ್ಪ ಡಾಕ್ಟರ್ಸ್ ಭಯ ಪಟ್ಕೊಂಡಿದ್ದಾರೆ. ನನಗೆ ಸರ್ಜನ್ನ ಕರೆಸಿ ಹಲ್ಲು ಕೀಳ್ಸೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಬಟ್ ಆ ಇಂಜೆಕ್ಷನ್ ಪವರ್ಗೆ ನನಗೆ ತಡ್ಕೊಳಕ್ಕಾಗ್ದಿರ ಒಂದು ವೀಕಿಂದ ಸರಿಯಾಗಿ ಊಟ ಇಲ್ದಿರೋದ್ರಿಂದ ತಲೆ ತಿರುಗಿ ಬಿದ್ದು ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಅವರು ರೂಟ್ ಕೆನಲ್ ಮಾಡಿ ಕ್ಯಾಪಿಂಗ್ ಮಾಡೋದನ್ನು ನಾವು ಮಾಡಲ್ಲ ಅಂತ ಹೇಳಿಬಿಟ್ರು. ಈ ವಿಡಿಯೋ ಬಂದ್ಬಿಟ್ಟು ಸ್ಟಿಚಸ್ನ ರಿಮೂವ್ ಮಾಡಿದ್ಮೇಲೆ ತೊಗೊಂಡಿರೋ ಕ್ಲಿಪ್ಪಿಂಗು. ಕ್ಯಾಪಿಂಗ್ ಏನಿತ್ತು ಅದನ್ನು ನೀವು ಯಾವುದಾದ್ರೂ ಹಾಸ್ಪಿಟಲಲ್ಲಿ ಮಾಡಿಸ್ಕೊಳ್ಳಿ. ಅವತ್ತಿನ ಥರ ಯಾವುದಾದ್ರೂ ಕಾಂಪ್ಲಿಕೇಶನ್ ಆದರೆ ಇಮಿಡಿಯೇಟ್ಲಿ ಅವ್ರು ಅಲ್ಲೇ ಶಿಫ್ಟ್ ಮಾಡ್ಕೊತಾರೆ. ಬಟ್ ನಮ್ಮ ಹತ್ರ ಆ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಕೂಡ ಅದ್ರ ಮೇಲೆ ರಿಸ್ಕ್ ತೊಗೊಳಕ್ಕಾಗಲ್ವಲ್ಲ. ನನಗೂ ಕೂಡ ಲಾಸ್ಟ್ ಟೈಮ್ ನನ್ನ ಪೊಸಿಷನ್ ಹೆಂಗಾಗಿತ್ತು ಅಂತ ನೋಡ್ಕೊಂಡಿದ್ದೆ. ಸೊ ಬೆಟರ್ ಯಾವ್ದಾದ್ರು ಬೇರೆ ಹಾಸ್ಪಿಟ್ಲಲ್ಲೇ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಬರೀ ಸ್ಟಿಚಸ್ನ ರಿಮೂವ್ ಮಾಡಿಸ್ಕೊಂಡ್ವಿ. ಇವತ್ತೇನೋದಕ್ಕೆ ಅವರು ಚಾರ್ಜಸ್ನ ತೊಗೊಂಡಿಲ್ಲ. ಬಿಕಾಸ್ ಯಾವುದೇ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿಲ್ಲ ನಾನು, ಹಾಗಾಗಿ ಫ್ರೀಯಾಗಿ ಸ್ಟಿಚಸ್ನ ರಿಮೂವ್ ಮಾಡಿ ಕಳಿಸಿದ್ರು. ಅಂತವೇ ಹೋಗ್ತಾ ಇವತ್ತು ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು. ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಲೆಹಂಗಾನ ಹಾಕಿದ್ದೆ. ನಾನು ಸೈಡಲ್ಲಿ ಪಿಕ್ ಹಾಕಿರ್ತೀನಲ್ಲ ಅದು. ಈ ಲೆಹಂಗಾಗೆ ಆ್ಯಕ್ಚುಲಿ ನಾನು ದಾವಣಿನ ಪರ್ಪಲ್ ಕಲರಲ್ಲಿ ಹಾಕೊಬೇಕಿತ್ತು. ಆವಾಗ ನನಗೆ ಹುಷಾರಿಲ್ಲಲ್ಲ, ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಬ್ಬನೂ ಕೂಡ ಗ್ರ್ಯಾಂಡ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇದಕ್ಕೆ ದಾವಣಿ ಎಲ್ಲ ಹುಡುಕಿ ತರೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವುದೋ ನನ್ನ ಹತ್ರ ಇರೋ ಬೇರೆ ದಾವಣಿನ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ನನಗೆ ದಾಸರಳ್ಳಿಲಿ ಗೊತ್ತಿತ್ತು ಈ ಥರ ಪೀಸ್ ವರ್ಕ್ ಸಪ್ರೇಟಾಗಿ ಸಿಗೋದು 2 ಅಂಗಡಿ ಇದೆ ಅಂತ. ಫಸ್ಟ್ನೇ ಅಂಗಡಿಗೆ ಹೋಗಿ ನೋಡಿದ್ವಿ. ಅಲ್ಲಿ ಪರ್ಪಲ್ ಕಲರ್ದು ಕ್ಲಾತೇ ಇರಲಿಲ್ಲ ಆ್ಯಕ್ಚುಲಿ. ನನಗೆ ಯಾವ ಕ್ಲಾತ್ ಆದರೂ ಸರಿ ಸಾಕಾಗ್ತಿತ್ತು, ನೆಟ್ಟೆಡ್ ಆದರೂ ಸರಿ, ಜಾರ್ಜೆಟ್ ಆದರೂ ಸರಿ. ಬಟ್ ಅಲ್ಲಿ ಆ ಕಲರ್ದು ಕ್ಲಾತ್ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಸೆಕೆಂಡ್ ಶಾಪಿಗೆ ಬಂದ್ವಿ. ಇಲ್ಲೂ ಕೂಡ ಸಿಕ್ತಿಲ್ಲ. ಏನು ಮಾಡೋದು, ಲಾಸ್ಟ್ ಆಪ್ಷನ್ ಮಲ್ಲೇಶ್ವರಂಗೆ ಹೋಗಬೇಕು. ಬಟ್ ಅಷ್ಟೊಂದು ಟ್ರಾವೆಲ್ ಮಾಡೋ ಅಷ್ಟು ಸ್ಟ್ರೆಂತ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಅಂತ ಅವ್ರಿಗೆ ಒಂದು ಹಾಫ್ ಆನ್ ಅವರ್ ಪಾಪ ಹುಡುಕ್ತಾನೆ ಇದ್ರು, ಶಾಪಲ್ಲಿ ಇರ್ತಾರಲ್ಲ ಅವರು. ಸೊ ಕೊನೆಗೂ ಸಿಗಲಿಲ್ಲ. ಆಫ್ಟರ್ ದಟ್ ಅವರೇ ಒಂದು ಸಜೆಸ್ಟ್ ಮಾಡಿದ್ರು, ಪ್ಲೇನ್ ಜಾರ್ಜೆಟ್ ಕ್ಲಾತ್ ಇದೆ, ಅದಕ್ಕೆ ನಾನು ಬಾರ್ಡರ್ ಕೊಡ್ತೀನಿ, ಅದಕ್ಕೆ ಮ್ಯಾಚ್ ಆಗೋ ಥರದ್ದು ಲಂಗ ಬ್ಲೌಸ್ ಏನಿದೆಯಲ್ಲ ಆ ಯೆಲ್ಲೋ ಕಲರ್ದು ಬಾರ್ಡರ್ ಕೊಡ್ತೀನಿ, ಹಾಗೆ ಸ್ವಲ್ಪ ಸ್ಟೋನ್ಸ್ನು ಕೊಡ್ತೀನಿ, ಅದಕ್ಕೆ ಸ್ಟಿಕ್ ಮಾಡಿಕೊಂಡು ನೀವು ಬಾರ್ಡರನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಇದು ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲದನ್ನು ಮ್ಯಾಚಪ್ ಮಾಡಿ ತಕ್ಕೊಟ್ರು. ನನಗೆ ಅನ್ಸಿದ್ದು ಏನಪ್ಪ ಅಂತ ಅಂದರೆ, ನಾವು ರೆಡಿಮೇಡ್ ಲೆಹೆಂಗಾಗಳನ್ನ ತೊಗೊಂಡ್ರೆ ಸರಿ ಲಂಗ ದಾವಣಿನ, ನಾವು ಈ ಸ್ಯಾರಿಲೆಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋ ಲಂಗ ದಾವಣಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಸ್ಯಾರಿ ಕಾಸ್ಟು
ಅದನ್ನು ಹೊಲಿಯೋದಕ್ಕೆ ಕಾಸ್ಟು ಮತ್ತು ಈ ಥರ ಸಪ್ರೇಟ್ ಮೆಟೀರಿಯಲ್ಗೆ ಕಾಸ್ಟು. ನನಗೆ ಈ ಒಂದು ಲಂಗ ದಾವಣಿಗೆ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದಕ್ಕೆ 2,500 ಮೇಲಾಗೋಯ್ತು. ಆ್ಯಕ್ಚುಲಿ ನನಗೆ ಅದರ ಸ್ಟಿಚಿಂಗ್ ಕಾಸ್ಟ್ ಬಂದೇ 1,200 ರೂಪಾಯಿ, ಸ್ಯಾರಿ ಕಾಸ್ಟು ಇದೆಲ್ಲ ಸೇರಿ ನನಗೆ 2,500 ಮೇಲೆ ಆಗೋಯ್ತು. ಸೊ ಇದಕ್ಕಿಂತ ಬೆಸ್ಟ್ ರೆಡಿಮೇಡ್ ಅಂತ ಅನ್ನಿಸ್ತು ನನಗೆ. ಹಂಗಾಗ್ಬಿಟ್ಟು ಇದೇ ಲೇಸು ಯೆಲ್ಲೋ ಕಲರ್ದು ನಂದು ಲಂಗ ಬ್ಲೌಸ್ ಇತ್ತಲ್ಲ, ಸೊ ಅದಕ್ಕೆ ಯೆಲ್ಲೋ ಕಲರ್ ಲೇಸ್ ಕೊಟ್ಬಿಟ್ಟು ಸ್ಟೋನ್ಸ್ನ ಕೊಟ್ಟರು. ಸ್ಟೋನು ಈ ಫ್ಯಾಬ್ರಿಕ್ ಗ್ಲೂ ಅಲ್ಲಿ ಅಂಟಿಸ್ಕೊಬೇಕಾಗತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಾನು ಲಾಸ್ಟ್ ಫೈನಲ್ ಔಟ್ಫಿಟ್ ನನ್ನದು ಲೆಹೆಂಗಾ ಮತ್ತು ಈ ದಾವಣಿ ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಗೌರಿ ಹಬ್ಬಕ್ಕೆ ಹಾಕೊಳ್ಳೋಣ ಅದನ್ನೇನೆ, ಬಿಕಾಸ್ ನನಗೆ ಈಗ ಹೆಲ್ತ್ ಅಷ್ಟು ಸರಿ ಇಲ್ವಲ್ಲ, ಹಬ್ಬಕ್ಕೆ ಹೊಸ ಬಟ್ಟೆ ಎಲ್ಲ ತೊಗೊಂಡ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ಕೋತಾ ಇದ್ದೆ. ಬಟ್ ಆದರೆ ನಮ್ಮ ಮನೆಯವರು ಬಿಡಲಿಲ್ಲ. ಎಲ್ಲ ಹೆಣ್ಮಕ್ಳು ಹಾಕಿರೋದು ನೋಡಿ ನನಗೆ ಕೊಡ್ಸೋರಿಲ್ಲ ಅಂತ ಬೇಜಾರು ಮಾಡ್ಕೊತೀಯ, ತಗೋ ಅಂತ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿರುವಂಥ ಬಟ್ಟೆ ಅಂಗಡಿ ಕರ್ಕೊಂಡು ಹೋದ್ರು. ಆ್ಯಕ್ಚುಲಿ ನಾನು ದಾಸರಳ್ಳಿಲೂ ಒಂದು ಏರಿಯಾದಲ್ಲಿ ನೋಡಿದ್ದೆ, ಬಟ್ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಇದು 2ನೇ ಅಂಗಡಿ. ನನಗಿಲ್ಲಿ ಅಷ್ಟು ಇಷ್ಟ ಆಗ್ತಿಲ್ಲ, ಅಷ್ಟೊಂದು ಕಲೆಕ್ಷನ್ಸ್ ಇದೆ, ಬಟ್ ನನಗೆ ಇಷ್ಟನೇ ಆಗ್ತಿಲ್ಲ. ಮೈಂಡಲ್ಲಿ ಒಂದು ಕೂತ್ಕೊಂಡ್ಬಿಟ್ಟಿದೆ, ಹಬ್ಬ ಇನ್ನು 2 ದಿವಸ ಇದೆ, ಯಾರೂ ಕೊಡೋದಿಲ್ಲ ಅಷ್ಟು ಬೇಗ ಸ್ಟಿಚ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ಹಬ್ಬಕ್ಕೆ ಇಷ್ಟೊಂದೆಲ್ಲ ಹಾಕ್ಕೊಂಡು ನಾನು ತಿರುಗಾಡೋ ಅಷ್ಟು ಶಕ್ತಿ ಇಲ್ಲ. ಇರೋದು ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋದು ಹಾಕೊಂಡು ಹೋಗಿ ಊರಲ್ಲಿ ಹಬ್ಬ ಮುಗಿಸ್ಕೊಂಡು ಬಂದರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದ್ದು. ಬಟ್ ನಮ್ಮ ಮನೆಯವರು ಕೇಳ್ತಾನೆ ಇರಲಿಲ್ಲ ತಗೋ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾವು ನಮ್ಮ ರೆಗ್ಯುಲರ್ ಬಟ್ಟೆ ಶಾಪಿಗೆ ಬಂದ್ವಿ. ನಮ್ಮ ಏರಿಯಾದಲ್ಲೇ ಇದೆ. ಆ್ಯಕ್ಚುಲಿ ನಾನು ಈ ಬಟ್ಟೆ ಶಾಪಲ್ಲಿ ನಾನು ಸ್ಕೂಲ್ಗೆ ಹೋಗ್ತಾ ಇರೋ ಹುಡುಗಿಯಿಂದನೂ ತೊಗೊತಾ ಇದ್ದೀನಿ. ಬಟ್ ಇವಾಗ ಶಾಪ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನಾನಿಲ್ಲಿ ಆಲ್ಮೋಸ್ಟ್ ಒಂದು 14-15 ಸೀರೆ ನೋಡಿದೆ. ಆ ಲೇಡೀಸ್ಗಳು ನಾನು ಬಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಂದರು. ನಾನು ಇಲ್ಲಿ 3 ಗಂಟೆಗೆ ಬಂದಿದ್ದು, ಪೆಕ್ಕಮ್ಮ ಸ್ಕೂಲ್ 4 ಗಂಟೆಗೆ ಬಿಡ್ತು. ಅವಳು ನಮಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಾವು ಇನ್ನೂ ಮಾಡಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ಸ್ಯಾರಿ ತೋರಿಸಿದ್ನಲ್ಲ ಅದು, ಮತ್ತು ಈ ಗ್ರೀನ್ ಕಲರ್ ಸ್ಯಾರಿ, ಇವೆರಡು ಸ್ಯಾರಿಲಿ ನಾನು ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ನೀವು ಯಾರಾದರೂ ಗೆಸ್ ಮಾಡ್ತೀರಾ ನಾನು ಯಾವ ಸ್ಯಾರಿ ಪರ್ಚೇಸ್ ಮಾಡಿರ್ಬೋದು ಅಂತ? ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫೈನಲಿ ನನ್ನ ಇಷ್ಟಕ್ಕೆ ನೋಡೋಕೆ ಹೋದರೆ ನನಗೆ ಯಾವುದು ಇಷ್ಟ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಯಾವ್ದು ಇಷ್ಟ ಆಗುತ್ತೆ, ನೀನು ಯಾವ್ದು ಹೇಳ್ತೀಯ ತಗೊಂತೀನಿ, ನನಗೆ ಇನ್ನು ನೋಡೋಕ್ಕಾಗ್ತಿಲ್ಲ, ನನಗೆ ಸುಸ್ತಾಗಿ ಹೋಗ್ತಾ ಇದೆ ಅಂತಂದೆ. ಸೊ ಅವ್ರಿಗೂ ಇತ್ತು, ಬೆಳಗಿಂದ ರೆಸ್ಟ್ ಮಾಡಿಲ್ಲ, ಮೆಟ್ಲು ಇಳ್ದು ಅಂಗಡಿ ಅಂತೆಲ್ಲ ತಿರುಗಿ ಸುಸ್ತಾಗಿ ಹೋಗಿದ್ಯಾ, ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ, ಬೇಗ ತಗೋ ಅಂತ ಅಂದ್ಬಿಟ್ಟು ಸೊ ಅವರೇ ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟು ಇಲ್ಲಿ ಏನಪ್ಪ ಅಂದರೆ ಬೆಸ್ಟು ಬಾರ್ಗೇನಿಂಗ್ ಇಲ್ಲ. ಒಂದು ರೇಟ್ ಫಿಕ್ಸೆಡ್ ಹೇಳ್ತಾರೆ, ನಾವು ಫಿಕ್ಸೆಡ್ ಕೊಡಬೇಕು. ಬಟ್ ಬೇರೆ ಅಂಗಡಿಗಳಾದರೆ ಅವರು ಅರ್ಧಕ್ಕೆ ಜಾಸ್ತಿ ಹೇಳಿರ್ತಾರೆ, ನಾವು ಬಾರ್ಗೇನ್ ಮಾಡಿದ್ಮೇಲೆ ಹಾಫ್ ಆನ್ ಅವರ್ ಟೈಮ್ನ ವೇಸ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಇಲ್ಲಿ ಬಾರ್ಗೇನಿಂಗ್ ಏನೂ ಇಲ್ಲದೆ ಬೇಗ ತೊಗೊಂಡು ಹೊರಟ್ವಿ. ನೆಕ್ಸ್ಟು ನಾನು ನನ್ನ ಹಸ್ಬೆಂಡ್ಗೆ ಬಟ್ಟೆ ತೊಗೊಳಕ್ಕೆ ಹೋಗಬೇಕಿತ್ತು. ಸೊ ಅವ್ರಿಗೆ ಬಟ್ಟೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅವ್ರದ್ದು ಬಟ್ಟೆ ಶಾಪ್ ಬೇರೆ ಇರುತ್ತಲ್ಲ ಅಲ್ಲಿಗೆ ಹೋದ್ವಿ. ಅವ್ರದ್ದು ಫಸ್ಟ್ ಬಟ್ಟೆ ಶಾಪ್ ನೋಡ್ತಿರೋದು, ಫಸ್ಟ್ನೇ ಅಂಗಡಿ. ಫಸ್ಟ್ ಡ್ರೆಸ್ನ ಟ್ರಯಲ್ ಮಾಡಿ ಹಾಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಹಾಕೊಳಕ್ಕೆ ಹೋಗಲಿಲ್ಲ. ಇದೇ ಸಾಕು ನನಗೆ, ಇದೇ ಸರಿಯಾಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿದ್ರು ಅವರು. 4 ಗಂಟೆ 20 ನಿಮಿಷನೂ ಇಲ್ಲ, ಹುಡುಗರು ಇಷ್ಟು ಬೇಗ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ಅಲ್ವಾ ಅಂತ ಅನ್ನಿಸ್ತು. ಇವನ್ ಅವ್ರಿಗೆ ಅದು ಚೆನ್ನಾಗೂ ಕೂಡ ಕಾಣ್ತಾ ಇತ್ತು. ಸೊ ಅದೇ ಇರಲಿ ಬೆಟರ್ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡ್ವಿ. ನಾವಿಲ್ಲಿ ನನ್ನ ಮಗಳಿಗೆ ಬಟ್ಟೆನ ಪರ್ಚೇಸ್ ಮಾಡ್ತಾ ಇಲ್ಲ, ಬಿಕಾಸ್ ಏನಪ್ಪ ಅಂತಂದರೆ ನನಗೆ ಈ ಹಲ್ದೆಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ನನಗೆ ಈಗ ರೀಸೆಂಟಾಗಿ ಒಂದು ವೀಕ್ ಬ್ಯಾಕಲ್ಲಿ ನನಗೆ ಪ್ಲೆಸೆಂಟದಲ್ಲಿ ತುಂಬ ಕಾಂಪ್ಲಿಕೇಶನ್ ಇದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಇವಾಗ ರೆಸ್ಟ್ ಮಾಡಲೇಬೇಕು. ಸೊ ಇವಾಗ ಎಲ್ಲೂ ಹೊರಗಡೆ ಓಡಾಡೋಕ್ಕೆ ಚಾನ್ಸೇ ಇಲ್ಲ ಅನ್ಸೋದು ಹಬ್ಬದಷ್ಟರಲ್ಲಿ ಅಂದ್ಬಿಟ್ಟು ಅವಳಿಗೆ ಆನ್ಲೈನಲ್ಲಿ ಅವಳಿಗೆ 2 ಜೊತೆ ಬಟ್ಟೆನ ಬುಕ್ ಮಾಡಿ ಆಲ್ರೆಡಿ ತರಿಸಿ ಮನೇಲಿ ಇಟ್ಕೊಂಡಿದ್ದೆ. ಸೊ ನನಗೆ ಇಷ್ಟೆಲ್ಲ ಗೆಲುವಾಗಿ ಓಡಾಡ್ತೀನಿ ಅಂತ ಅಂದ್ಕೊಂಡಿದ್ದರೆ ನಾನು ತರಿಸ್ತಿರ್ಲಿಲ್ಲ ಮೋಸ್ಟ್ಲಿ. ಸೊ ಹಾಗಾಗಿ ಮನೆಯಲ್ಲೇ ಅವಳಿಗೆ ಬಟ್ಟೆ ಇತ್ತು. ಸೊ ಅವಳಿಗೆ ಇಲ್ಲಿ ನಾನು ಬಟ್ಟೆ ಯಾವ ರೀತಿ ಬಟ್ಟೆನ ತೊಗೊತಾ ಇಲ್ಲ. ಅವಳು ಸ್ಕೂಲಿಂದ ಬಂದು ನಮ್ಮ ಜೊತೆನೇ ಇದ್ಲಲ್ಲ, ಈ ವಿಡಿಯೋಸ್ ಎಲ್ಲ ಅವಳೇ ಮಾಡಿಕೊಡ್ತಾ ಇದ್ಲು ನಮಗೆ. ನನಗೆ ನನ್ನ ಮಗಳು ಇದ್ರಂತೂ ವೀಡಿಯೋ ಮಾಡೋದಕ್ಕೆ ಒಂದು ಚೂರು ಕಷ್ಟನೇ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥದ್ದೇ ಇಲ್ಲ. ಅವಳೇ ಆರಾಮಾಗೆಲ್ಲ ವೀಡಿಯೋಸ್ನ ಮಾಡಿಕೊಡ್ತಾಳೆ. ಅಲ್ಲಿಂದ ನಾವು ಆನ್ ದ ವೇ ಹೋಗ್ತಾ ನಮ್ಮ ಮನೆ ರೂಟಲ್ಲಿರೋ ಅಂಗಡಿಲಿ ಹಣ್ಣನ್ನ ತೊಗೊಳ್ಳೋಣ ಅಂತ ಹೋದ್ವಿ. ಎಷ್ಟೊಂದು ದಿವಸ ಆಗಿದೆ ಹೊರಗಡೆ ಎಲ್ಲ ಬಂದು ಅಂತ ಅನ್ಸ್ಬಿಟ್ಟಿತ್ತು. ಒಳಗಡೆನೇ ಇದ್ದೆ, ಏನೋ ಒಂಥರ ಮೂಲೆ ಗುಂಪಾಗ್ತಾರಲ್ಲ ಹಂಗಾಗಿ ಹೋಗ್ಬಿಟ್ಟಿತ್ತು. ನನ್ನ ಮುಖ ನಾನಿದ್ದಿದ್ದ ಪರಿಸ್ಥಿತಿ ಒಂಥರ ನನಗೆ ಏನೋ ಕಟ್ಟಾಗ್ತಂಗೆ ಆಗೋಗ್ಬಿಟ್ಟಿತ್ತು. ಎಲ್ಲೂ ಹೋಗೋದು ಬೇಡ, ಯಾರು ಬೇಡ ಅನ್ನೋ ಅಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ಸ್ವಲ್ಪ ಲವಲವಿಕೆಯಿಂದ ಎದ್ದು ಓಡಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ನನಗೆ ನೋಡಿ ನಗ್ತಾ ಇದ್ರು, ಒಂಚೂರು ಗೆಲ್ವಾದ್ರೆ ಸಾಕಲ್ವಾ, 18 ವರ್ಷದ ಹುಡುಗಿ ಹಂಗೆ ಎಲ್ಲಿ ಬೇಕಲ್ಲಿ ಸುತ್ತಿರ್ತೀಯ, ಫಸ್ಟ್ ನಡಿ ಮನೆಗೆ, ಬೆಳಗ್ಗೆ ಬಂದಿದ್ದು ಸುಸ್ತಾಗಿರ್ತೀಯ ಅಂತ ರೇಗಿಸ್ತಾ ಇದ್ರು. ಈ ವಿಡಿಯೋಸ್ ಎಲ್ಲ ನನ್ನ ಮಗಳೇ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ. ಮೆಸೇಜ್ ರಿಕ್ವೆಸ್ಟ್ಗಳಂತೂ ನಾನು ಲಾಸ್ಟ್ ನಾನು ಹಲ್ಲು ಕೀಳ್ಸಿದ್ದು ವ್ಲಾಗ್ ಹಾಕಿ ಆದಮೇಲೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ 37 ರಿಕ್ವೆಸ್ಟ್ ಬಂದಿತ್ತು. ಅದು ಒಂದು ದಿವಸದಲ್ಲಿ ವ್ಲಾಗ್ ಹಾಕಿ 1 ದಿನದಲ್ಲಿ ಏನಾಯಿತು, ಯಾಕೆ
ಹಿಂಗಾಯಿತು ಏನಾಗಿದೆ ಮೇಡಮ್ ಹೇಳಿ ಹೇಳಿ ಅಂತ ನಾನು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ರಿಪ್ಲೈ ಮಾಡೋಕ್ಕಾಗದೆ ನನ್ನ ಮೆಸೇಜ್ನ ಟೈಪ್ ಮಾಡಿ ಇಟ್ಕೊಂಡು ಫಾರ್ವರ್ಡ್ ಕೂಡ ಮಾಡಿದ್ದೀನಿ ತುಂಬ ಜನಕ್ಕೆ. ಸೊ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಆ ಪೇನಲ್ಲಿ ಇದ್ದರೂ ಕೂಡ ನಾನು ಪಕ್ಕಾ ರಿಪ್ಲೈ ಮಾಡಿದ್ದೀನಿ. ಯಾರು ಕೂಡ ಇಂದನೂ ಕೂಡ ಕಂಪ್ಲೇಂಟ್ ಇಲ್ಲ, ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ವಲ್ಲ ಅಂತ ತುಂಬ ಚೆನ್ನಾಗಿ ವಿಚಾರಿಸಿದ್ದೀರಾ. ನಿಮಗಂತ ತುಂಬ ಖುಷಿ ಆಯಿತು. ಆ್ಯಂಡ್ ಹಾಗೆ ನಾನು ಹಾಕೋ ಈಗಿನ ರೀಸೆಂಟ್ ವೀಡಿಯೋಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಜನ ಲೈಕ್ ಮಾಡ್ತಾ ಇದ್ದೀರಾ ನೋಡಿದವರೆಲ್ಲರೂ ಕೂಡ. ಸೊ ಅದಂತೂ ನನಗೆ ತುಂಬ ಖುಷಿ ಇದೆ. ನಾನಿದ್ದಿದ್ದ ಪರಿಸ್ಥಿತಿಲಿ ಇನ್ನೂ 1-1.5 ತಿಂಗಳು ಅಥವಾ 2 ತಿಂಗಳಾದರೂ ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ದೇವ್ರ ದಯದಿಂದ ಬೇಗ ರಿಕವರಿನೂ ಆಯಿತು, ಬೇಗ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಹಾಗಾಗಿ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋನ ಫುಲ್ ಲಾಸ್ಟ್ವರೆಗೂ ನೋಡಿ ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ.